ಒಂದು ವಾರದಿಂದ ಸುರಿಯುತ್ತಿರುವ ಮುಂಗಾರು ಮಳೆಯ ಆರ್ಭಟಕ್ಕೆ ಕೋಲಾರ ಜಿಲ್ಲಾದ್ಯಂತ ಶೇಕಡ 70ರಷ್ಟು ಕೆರೆಗಳು ಇವತ್ತು ತುಂಬಿ ಕೋಡಿ ಹರಿತಾ ಇದೆ. ಅದು ಒಂದು ಸಂತೋಷಕರವಾದ ವಿಚಾರದ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಡಾಕ್ಟರ್ MR ರವಿ ಸಾಹೇಬರಲ್ಲಿ ನಾವು ರೈತ ಸಂಘದಿಂದ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಯಾಕಂದ್ರೆ ಇವತ್ತು ಶೇಕಡ 70ರಷ್ಟು ಕೆರೆಗಳು ಏನು ತುಂಬಿ ಇವತ್ತು ಕೋಡಿ ಹರಿತಾ ಇರೋ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಮತ್ತು ನಗರಗಳಿಂದ ತಂಡೋಪತಂಡವಾಗಿ ಇವತ್ತು ಕೆರೆ ವೀಕ್ಷಣೆಗೆ ಆ ಕೋಡಿ ಕೆರೆ ವೀಕ್ಷಣೆಗೆ ಹೋಗ್ತಾ ಇದ್ದಾರೆ. ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಮತ್ತೆ ಜಿಲ್ಲಾ ಪಂಚಾಯತಿಯಲ್ಲಿರ್ಬೋದು, ಎಲ್ಲಾ ಜಿಲ್ಲಾಡಳಿತ ವತಿಯಿಂದ ಎಲ್ಲಾ ಅಧಿಕಾರಿಗಳನ್ನ ಸಭೆ ಕರೆದು ಎಲ್ಲಾ ಕೆರೆಗಳ ಹತ್ತಿರ ನಾಮಫಲಕಗಳನ್ನು ಮತ್ತು ಒಂದು ಧ್ವನಿವರ್ಧಕರ ಮುಖಾಂತರ ಇಲ್ಲ ಕರಪತ್ರದ ಮುಖಾಂತರ ಯಾವುದೇ ಕಾರಣಕ್ಕೂ ಕೋಡಿ ಹರಿಯುತ್ತಿರುವ ಒಂದು ಕೆರೆಕಟ್ಟಿನ ಮೇಲೆ ಅಂದ್ರೆ ಕೋಡಿ ಮೇಲೆ ಯಾರು ನಡೆದಾಡಬಾರದು, ಅದರ ಮೇಲೆ ಅರಿಬಾರದು ಮತ್ತು ಕೆಳಗಡೆ ನೀರಿನಲ್ಲಿ ಸ್ನಾನ ಮಾಡುವುದಾಗಲಿ ಈಜಾಡುವುದಾಗಲಿ ಹೋಗಿ ಅವರು ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳೆದುಕೊಳ್ಳದಂತೆ ಜಾಗೃತಿ ಮತ್ತು ಎಚ್ಚರಿಕೆಯನ್ನು ನೀಡುವ ಜೊತೆಗೆ ಈ ಒಂದು ಕೆರೆ ಕೋಡಿ ಏನು ಹರಿತಾ ಇದೆ ಆ ಕೆರೆ ಕೋಡಿ ನಂತರ ಚೆಕ್ ಡ್ಯಾಮ್ಗಳಿರ್ಬೋದು, ಕೆರೆ ಕುಂಟೆಗಳಿರ್ಬೋದು, ಅವು ಸಹ ತುಂಬಿ ನೀರು ಹರಿತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ಶಾಲಾ ಕಾಲೇಜುಗಳ ಮಕ್ಕಳಿರ್ಬೋದು, ಮತ್ತೆ ರೈತರ ಮಕ್ಕಳಿರೋ ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು, ಅದರಲ್ಲಿ ಈಜಾಡುವುದಾಗಲಿ ಅದರಲ್ಲಿ ಹೋಗಿ ತಮಾಷೆಗೆ ಆಡುವುದಾಗಲಿ ಯಾವುದೇ ರೀತಿಯ ಮಾಡಬಾರದು. ಮತ್ತು ಆ ಒಂದು ಮಾಡದಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಒಂದು ಕೆರೆ ಕೋಡಿ ಹೋಗುವಂತಹ ಕೆರೆಗಳ ಹತ್ತಿರ ಮತ್ತು ಚೆಕ್ ಡ್ಯಾಮ್ಗಳ ಹತ್ತಿರ ನಾಮಫಲಕವನ್ನು ಅಳವಡಿಸುವ ಜೊತೆಗೆ ಅವರು ಧ್ವನಿವರ್ಧಕದ ಮುಖಾಂತರ ಜಾಗೃತಿ ಮೂಡಿಸಿ ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆ ಮತ್ತು ಜನಸಾಮಾನ್ಯರ ಮತ್ತು ಯುವಕರ ಭವಿಷ್ಯ ಹಾಳು ಮಾಡುವ ಸಾವನ್ನು ಸಂಭವಿಸದಂತೆ ಎಚ್ಚರಿಕೆ ವಹಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಡಾಕ್ಟರ್ MR ರವಿ ಸಾಹೇಬರನ್ನು ರೈತ ಸಂಘದಿಂದ ಕೈ ಮುಗಿದು ಬೇಡ್ಕೊಂತ ಇದ್ದೀವಿ.